ಪ್ರಭಾ ಹೌದ್ ನಿರ್ವಿಘ್ನಂ ಕುರ್ವೇದೇವ ಸರ್ವ ಕಾರ್ಯಸು ಸರ್ವದ ಅಂತ ಹೇಳುತ್ತಾ ಆಹಾ ಪ್ರಥಮದಲ್ಲಿ ಬಂದು ಏನಾಗಿದ್ರಿಪ್ಪ ಪಂಚಮುಖದ ಪರಮಾತ್ಮನ ಪಾದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಹೇಳಿ ಪಂಚಮುಖದ ಪೈಕಿ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಆಹಾ ಯಾರಿಪ್ಪ ಕೊಲ್ಲಿಯ ಪೈಕಿ ಸೋಮೇಶ್ವರ ಲಿಂಗದೊಳಗೆ ಉದ್ಭವಿಸಿ ಬಂದಿರತಕ್ಕಂತ ಹೌದ ಶ್ರೀ ಗುರು ರೇವಣ ಸಿದ್ದೇಶ್ವರ ದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾ ಧ್ಯಾನಿಸಿಕೊಂಡು ಆತನ ಪರಮ ಶಿಷ್ಯನಾಗಿರ್ತಕ್ಕಂತ ಅವ್ರು ಯಾರಿಪ್ಪ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕಿನ ಸುಕ್ಷೇತ್ರ ಶಿರಾಡೋಣ ಪುಣ್ಯ ಭೂಮಿಯಲ್ಲಿ ವಾಸಗೊಂಡಿರ್ತಕ್ಕಂತ ಒಡಿಯ ಆಹಾ ಒಡಿಯ ಅಲ್ಲದವುಗಾಡ ದೇವರ ಜೀವಕಮುನಿಯ ದೇವರ ಗಾಂಜಿಕೋರ ದೇವರ ಗಾರುಡ ವಿದ್ಯಾ ದೇವರ ಹೌದು ಗಂಗಾರ ಗಣ್ಣ ಗುಂಗಾರ ಕೂದಲ ಹೊನ್ನ ಹೊಂಕಳ ಬಂಗಾರ ಕಿಡಿ ಜರಿರ್ತಕ್ಕಂತ ಯಾರಿಪ್ಪ ಶಿವಸಿದ್ಧ ಬೀರ ದೇವರ ಪವಿತ್ರ ಪಾದರವಿಂದಕ್ಕೆ ಭಕ್ತಿ ನಮನಗಳನ್ನ ಸಮರ್ಪಿಸಿಕೊಂಡು ಹಾ ಬಾರಾಮತಿ ಗೌಡರು ತುಕ್ಕಾಪ್ರಾಯ ತಾಯಿ ಅಮೃತಬಾಯಿ ಪುಣ್ಯ ಒಡಲೋಳು ಜಲಮೆತ್ತಿ ಬಂದಿರತಕ್ಕಂತ ಯಾರಿಪ್ಪ ಬಾರಾಮತಿ ಗೌಡರ ಹಿರಿಮಗನಾಗಿರ್ತಕ್ಕಂತ ಹೌದ ಎಣಕಿ ಗ್ರಾಮದಲ್ಲಿ ಇಂಬ ಜಾಗ ನೋಡಿ ನೆಲಗೊಂಡಿರ್ತಕ್ಕಂತ ಒಡಿಯ ಆಹಾ ಎಣಕಿ ಜಕ್ರಾಯ ಮುತ್ಯನ ಪವಿತ್ರ ಪಾದರವಿಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಹೇಳಿ ಅದೇ ಬಾರಾಮತಿ ಗೌಡರು ದ್ವಿತೀಯ ಪುತ್ರನಾಗಿರ್ತಕ್ಕಂತ ಆಹಾ ಅವ್ರು ಯಾರಿಪ್ಪ ಕಾಡಿದ್ದ ಗುರುವಿಗೆ ಬೇಡಿದ್ದ ಹುಲಿಗೆ ನಾವು ತಂದುಣಿಸಿ ವರ್ಷಕ್ಕೊಮ್ಮೆ ಮುಂಡಾಸ್ಮಿ ಪಡೆದಿರ್ತಕ್ಕಂತ ಯಾರಿಪ್ಪ ಮಹಾಯಕೋರ ಮಾಳಿಂಗರಾಯ ಶರಣ ಮಾಳಿಂಗರಾಯ ಮುತ್ಯ ಮಾಳಿಂಗರಾಯ ಮನ್ಯ ಮಾಳಿಂಗರಾಯ ಹೌದು ಕರೆ ಹುಲಿ ಮಾಳಿಂಗರನ್ನ ಕರ್ತು ಗದ್ದಿಗೆ ಮುತ್ತಿನ ಗದ್ದಿಗೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಹೌದು ಸೊಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಸುಲೇರ್ಜೋಳಿಗೆ ಗ್ರಾಮದಲ್ಲಿ ಇಂಬ ಜಾಗ ನೋಡಿ ನೆಲಗೊಂಡಿರ್ತಕ್ಕಂತ ಒಡಿಯ ಯಾರಿಪ್ಪ ನನ್ನಪ್ಪ ಈ ಚಿಕ್ಕ ಕಲಾ ತಂಡದ ಒಡಿಯಾನಾಗಿರ್ತಕ್ಕಂತ ಹೌದಾ ಯಾವ ಬೀರ್ಲಿಂಗೇಶ್ವರ ಕೆಂಚರಾಯ ಮುತ್ತನ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿ ಹೌದು ಇವತ್ತಿನ ದಿವಸದಲ್ಲಿ ಏನಾಗಿದ್ರಿಪ್ಪ ಸುಲೇರ್ಜೋಳಿಗೆ ಮತ್ತು ಸಂಜವಾಡದ ನಡು ಸೀಮೆಯಲ್ಲಿ ವಾಸವಾಗಿರ್ತಕ್ಕಂತ ಆಹಾ ಯಾರಿಪ್ಪ ನಮ್ಮ 7 ಮಕ್ಕಳ ತಾಯಿಗೆ ಪಾದ ಕೂಡ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಹೇಳಿ ಇವತ್ತಿನ ದಿವಸದಲ್ಲಿ ಏನಾಗ್ಯದ್ರಿ 7 ಮಕ್ಕಳ ತಾಯಿ ಜಾತ್ರೆ ಆಯಿ ಜಾತ್ರೆ ಹಮ್ಮಿಕೊಂಡಿದಾಗ್ಯದ ಅದರ ಸಲುವಾಗಿ ಭಾವಿಕ ಭಕ್ತಾದಿಗಳು ತನುಮನ ಧನದಿಂದ ಭಕ್ತಿ ಭಾವ ಸುದ್ದಿಟ್ಟು ಪವಿತ್ರ ಜನ್ಮ ತಕ್ಕೊಂಡು ಪವಿತ್ರ ಸ್ಥಾನಕ್ಕೆ ಬಂದಿರಿ ಬಂಧುಗಳೇ ತಮಗೆಲ್ಲರಿಗೆ ಆಯಿ ಭಕ್ತಾದಿಗಳಿಗೆ ಸುಲೇರ್ಜೋಳಿಗೆ ಕಲಾ ತಂಡದ ವತಿಯಿಂದ ಏನ್ ಮಾಡುದ ಭಕ್ತಿ ನಮನಗಳನ್ನ ಸಮರ್ಪಿಸಿಕೊಂಡು ತಾವೆಲ್ಲರೂ ಶಿವಸ್ವರೂಪಿಗಳೇ ಬಂಧುಗಳೇ ಹೇಳುತ್ತಾ ಇವತ್ತಿನ ದಿವಸದಲ್ಲಿ ಬಂಧುಗಳೇ ಏನಾಗಿದ್ರಿಪ್ಪ ಆಯಿ ಜಾತ್ರಾ ಮಹೋತ್ಸವ ಅಂಗವಾಗಿ 2 ಡೊಳ್ಳಿನ ಕಲಾ ತಂಡಗಳನ್ನ ಇಲ್ಲಿ ಕೂಡಿಸಿದಾಗ್ಯದ ಕುಡಿಸ್ಯಾರಿಪ್ಪ ಯಾವ ಕಲಾ ಸಂಘನು ತಮಗ್ ಗೊತ್ತದ ಸುಲೇರಿ ಜವಳಿಗೆ ಮೇಳಿನ ಜೊತೆಯಲ್ಲಿ ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ಸಂಘ ನಮ್ಮ ಯಾವದ್ರಿಪ್ಪ ವಿಜಯಪುರ ಜಿಲ್ಲಾ ಇಂಡಿಯಾ ತಾಲೂಕಿನ ಬಸ್ನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ನಮ್ಮ ನಾಗಣ ಮಾಸ್ತರ್ ಅವರು ಮತ್ತು ಮತ್ತಾರ್ರಿ ಸಿದ್ದು ಮಾಸ್ತರ್ ಅವ್ರ ಸಂಘ ಇದು ಹೌದು ಹಿಂಗ 2 ಕಲಾ ತಂಡಗಳನ್ನು ಕೂಡಿಸಿ ಇಲ್ಲಿ ಸೇವೆ ಮಾಡೋದದ ಇಲ್ಲಿ 5ರ ತನಕ ಸೇವೆ ನಡೀತವ್ರಿಪ್ಪ ಅದಕ್ಕ ಎಲ್ಲ ನಮ್ಮ ಕೂಡಿರ್ತಕ್ಕಂತ ಗುರು ಹಿರಿಯರಿಗೆ ನಮ್ಮ ಜೊತೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ ಬಸ್ನಾಳ ಕಲಾ ಸಂಘದವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಇವತ್ತಿನ ದಿವಸದಲ್ಲಿ ಏನಾಗಿದ್ರಿಪ್ಪ ತಾವೆಲ್ಲ ಕೂಡಿ ಸಂಸಾರ ಮನೆ ಮಾರದ ಚಿಂತೆಗಳನ್ನ ಬಿಟ್ಟು ಏನ್ ಮಾಡ್ಯಾರ ಆಯಿ ಮ್ಯಾಲ ನಂಬಿಕೆ ಇಟ್ಟು ಶ್ರದ್ಧೆಯನ್ನು ಇಟ್ಟು ತಾವೆಲ್ಲ ಬಂದು ಕೂಡ್ಯಾರಿಪ್ಪ ಕೂಡ್ಯಾರ ಖರೆ ನಾ ಹೇಳಗತ್ತಿದ ಸಂಸಾರ ಚಿಂತೆ ಬಿಟ್ಟು ಬಂದಾರ ಅಂತೇಳಿ ಅವ್ರೇನ್ ಮಾಡತ್ತಾರ ಅವರು ಗಂಡ ಮಕ್ಕಳ ತರ ಕಬ್ಬಿಗೆ ನೀರ್ ಹಚ್ಚಿದ ದಂಡಿಗೆ ಹೋಗಿ ಮುಟ್ಟಿರ್ಬೇಕಂತೇಳಿ ನಮ್ಮ ಅಪ್ಪನ ಬಳಗದಾರತ್ತಾರ ಇವ್ರ ಹೆಣ್ಮಕ್ಳ ತರ ಇಂದ್ ಶುಕ್ರಾರ ಅದ ನಾಳಿಗೆ ಶನಿವಾರ ಅದ ಐತಾರ ಬಜಾರ್ ಬತ್ತು ಕಾಯಿಪಲ್ಲೆ ಒಂದದ ಅದಕ್ಕೊಂಜಾರ ನೀರ್ ಹೊಗ್ಸದ್ರ ನಮ್ಮ ಟೀಕ್ ಆತದ ಕರೆ ಅವನು ಇಲ್ಲೇ ಬಂದ್ ಕೂತಾನ ತೀವ್ರತಾರ ಹೌದ್ ನೀರ್ ಬಿಟ್ಟಾನು ಇಲ್ಲೋ ಬ್ಯಾಸಿಗೆ ಅದ ಈಗ ತೊಗರಿ ಪಿಗರಿ ಹೊಡ್ಕೋಬೇಕು ಅಂತ ತೊಯ್ಸಿ ನೆನ್ಯಾಕ್ ಬಂದಿದ ಅವಕಿಟ್ಟು ಹೊಡ್ಯಾಕ ಅದ ಇವ್ರು ಮಾತಾಡತಾರ ಕುರುಡಿಗೆ ಹಪ್ಪಳ ಮಾಡ್ಬೇಕು ಇವ್ರಿಗೆ ಚಿಂತೆ ಅದ ಹೌದ ಇವ್ರಿಗೆ ಚಿಂತೆ ಅವ್ರದದ ನಾವ್ ಇಲ್ಲಿ ಬಡಿವಾರ ಏನ್ ಹೇಳಗತ್ತೇವ್ ಸಂಸಾರ ಚಿಂತೆ ಬಿಟ್ಟು ಬಂದಾರತ್ ನಾವ್ ಹೇಳಗತ್ತೇವ್ ಇಲ್ಲಿ ಬಂದ್ರು ಸಂಸಾರ ಚಿಂತಿನೇ ಮಾಡ್ಲತ್ತಾರ ಸಂಸಾರ ಚಿಂತನೆ ಮಾಡ್ಲಗತ್ತಾರ ಹೌದ್ ಅದಕ್ಕಲ್ಲೇ ಹೇಳ್ತಾರ ಸಂತರು ಏನ್ ಹೇಳ್ತಾರ ಸಂತರು काय सांगू या संतांची वर्णन निरंतर आम्हा जागविथे
ನಿಮಗೆ ಸಂಸಾರದೊಳಗಿನ ಚಿಂತೆ ದೂರ ಮಾಡ್ಬೇಕಾದ್ರೆ ಎಲ್ಲಿ ಬರ್ಬೇಕಂತ ಕೇಳಿದ್ರ ಎಲ್ಲಿ ಬರಬೇಕ್ರಿಪ್ಪ ಸಂತರು ಶರಣರು ಸಾಧುರು ಆಹಾ 7 ಮಕ್ಕಳ ತಾಯಿ ಜಾತ್ರೆ ಒಳಗ ಸಹಭಾಗಿ ಆದ್ರೆ ಅಂದ್ರೆ ನಿಮ್ಮ ಮನೆ ಮಾರ ಚಿಂತೆ ದೂರ ಆಗ್ತದ ಬಂಧುಗಳೇ. ಹೌದ್ 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 ಅದಕ್ಕಿರ್ಲಿ ಬಹಳಷ್ಟು ಮಾತು ಹೇಳಾರ್ದೆ ನಮ್ಮ ಹೌದ್ ಶ್ರೇಷ್ಠ ಕಲಾವಂತರು ವಿದ್ವಾಂಸರು ಸಿದ್ರು ಮಾಸ್ತರ್ ಅವರು. ಹೌದು. ಓ ಕಾಶ್ಯಪ್ ಗೌಡ್ರು ಎಲ್ಲಿದ್ರಿ? ಇವ್ರು ಜರ ಗಪ್ ಕುಣಿಸ್ರಿ ಮಾತಾಡ್ತಾರ ಬಾಳ. ಹಾ ಹೇಳ್ರಿ ಹಲೋ ನಮ್ಮ ತಾಯಿ ಬಳಗದವ್ರ ಹೆಂಗಾಗ್ಯದ ಹೇಳೋದು. ತಾಯಿ ಬಳಗದ ಮೇಲಿಂದು ಏನಾಗ್ಯದ? ಇವ್ರು ಒಂದ್ ಗುಂಗನಾಗಾರ ಇವ್ರು. ಆಹಾ ಗುಂಗನಾಗ ಯಾ ಗುಂಗನಾಗ? ಯಾ ಗುಂಗನಾಗಾರ? ಜವಳಿಗೂರಾಗ ಒಬ್ಬ ಭೀಮ್ಯಾ ಇದ್ದತ್ತ. ಜವಳಿಗೂರಾಗ ಭೀಮ್ಯಾ ಇದ್ದತ್ತ. ಹೌದ್ ಹೌದ್ ಹೌದ್. ಭೀಮ್ಯಾ ಏನ್ ಮಾಡ್ತಿದ? ಸೌಕಾರ ಮನ್ಯಾಗ ಜೀತಾ ಇದ್ದವ. ಆಹಾ ಸೌಕಾರ ಮನ್ಯಾಗ ಜೀತಾ ಇರಾನ ಅವ. ಅವನಿಗೆ ಏನ್ ಮಾಡಿದ್ರು ಊರಾಗ ಕಲ್ಮೇಶ್ವರ ಮುತ್ತನ್ ಜಾತ್ರೆ ಹುಡ್ತು. ಜಾತ್ರ್ಯಾಗ ದೊಡ್ಡ ಟಂದಾಗ ಪಾತ್ರ ಕೊಟ್ರ ಅವನಿಗೆ. ಹೌದ. ಹ್ಯಾಂಗ್ ಕೊಟ್ರ ಅಂದ್ರ ಅವ ನೋಡ್ಲಕ್ಕ ಯುದ್ಧ ಬೀಸ ಹಬ್ಬ ಹರಿಯಿದ್ದ. ಭೀಮನ ಪಾತ್ರ ಇವನಿಗೆ ತಕ್ಕ ಆತದ ಕೊಟ್ರು. ಹೌದು. ಕುಡಾನ ಭೀಮನ ಪಾತ್ರ ಇಟ್ಟು ಚಂದ ಮಾಡಿದ್ರಿ ಅವ. ಇಲ್ಲ ಮುತ್ಯಾನ್ ನೋಡ್ರಿ ಮಿತ್ಯಾನ್ ಹಂಗಿದ್ದವ. ಹೌದ್ ಹೌದ್ ಹೌದ್. ಅಂದ್ರ ಭೀಮನ ಪಾತ್ರ ಕೊಟ್ರು ಇಟ್ಟು ಚಂದ ಮಾಡ್ದವ. ಹೆಂಗ್ ಮಾಡ್ದ? ಊರಾಗ ಹೆಸರು ತಗೋಬೇಕು ಅಷ್ಟು ಚಂದ ಮಾಡಿದ್ರಿ ಭೀಮನ ಪಾತ್ರ. ಹೌದ್ 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 ಹೌದ್. ಭೀಮನ ಪಾತ್ರ ಮಾಡಿ ಬಣ್ಣ ತೊಳ್ಕೊಂಡ್ ಕೆಸಿದ್ರ ಮನಿಗೆ ಬಂದ. ಹೌದಾ? ಮನಿಗೆ ಬಂದು ಮನ್ಯಾಗ ಮುಸುರು ತಿಕ್ತಿಳು ಹೆಂಡತಿ. ಮುಂಜಾಳಿ ಭಾಂಡ್ಯ ತಿಕ್ತಿಳು. ಹೌದ್ ಹೌದ. ಭಾಂಡ್ಯ ತಿಕ್ಕು ಹೊತ್ನಾಗ ಇವ ಬಂದ್ ನೋಡ್ರಿ ಅಂಗಳಾಗ. ಇವನಿಗೆ ನಾಟಕದಿತ್ತು ಗುಂಗ. ಇಳಿದಿತ್ತಿಲ್ಲ ತಲೆಯನ್ ಗುಂಗ ಹೇಳಿದಿತ್ತಲ್ಲ. ಇವ ಬಂದ್ ಯಾನ್ ಅನ್ಬೇಕ್ರಿ ಹೆಂಡತಿಗೆ ಏನತ್ತಾನ? ನಾ ಕುಂಡ್ರುವ ಸಿಂಹಾಸನ ಎಲ್ಲದೆ ನೆಲಕ್ ಕಾಲ್ ಹೊಡ್ಯಾನ. ಆಕಿ ಹೆಣ್ಮಗಳು ಅಂದ್ರು ಇದು ನನ್ನ ಹಾಟೆ ಅಂದು ಸಿಟ್ನಾಗದ. ಇದು ಹೊಂಬದ ರಾತ್ರಿ ಬೇತ ನಾಟಕ ಮಾಡ್ಯಾದ. ನೀನ್ ನಾಟಕ ಇಲ್ಲಿ ಮಾಡೋದಿಲ್ಲೋ, ಇಲ್ಲಿ ಸಿಂಹಾಸನ ಇಲ್ಲ ಅಂತಂದ್ರ ನನಗ್ ಹೊಡಿತದ. ಏನ್ ಮಾಡ್ದಳ್ರಿ? ಏನ್ ಮಾಡ್ತಾಳ ಹೆಂಡ್ತಿ ಏನ್ ಮಾಡ್ತಾಳ? ಆಕಿ ಬಾಂಡ್ಯ ತಿಕ್ಕಲ್ಗತ್ತಿಳು. ಅದು ಮೊದಲ ನೆಗ್ಗದ ಭೋಗಾಣಿತ್ತು ಕೈಯಾಗ. ಆಕಿ ಏನಂದಳ್ರಿ? ಏನತ್ತಾಳ? ನಾ ಕುಂಡ್ರುವ ಸಿಂಹಾಸನ ಎಲ್ಲಿದೆ ಅವ ಅಂದ. ಆಕಿ ಅಂದ್ಳು ನೀ ಕುಂಡ್ರುವ ಸಿಂಹಾಸನ ಇಲ್ಲದೆ ಭೋಗಣ ಒಗದ್ ಬಿಟ್ಟಳ್ರಿ. ಬೀಸ್ ಒಗ್ಯಾನ ಇದೇ ಸಿಂಹಾಸನ ಮಾಡಿ ಭೋಗಣ್ ಡಬ್ ಹೊಡದ್ ಭೋಗಣ್ ಮೇಲೆ ಕೂತ್ರಿ. ಕಾಲ್ ಮೇಲೆ ಕಾಲ್ ಹಾಕಿ ಮಿಸಿ ಹುರಿ ಹೊಡ್ಲಿಗತ್ತ. 7ಕ್ಕೆ ಬಂದು ಕೂತಾನ್ರಿ. 10 ಐತೆ ಟೈಮಿಂಗ್. ಹಿನ ಆತನ ಮ್ಯಾಗಿಂದ ಇಳಿಯಲಿ ಯಾದವ ಭಗೋಣಿ ಮೇಲಿಂದು. ಯಾಕೆ ಗುಂಗೆ ಇಳಿದಿಲ್ಲ ಅವ ಹೆಂಗ್ ಇಳಿತಾನ? ಈಕಿ ಬಾಯಿ ಹ್ಯಾಂಡ್ತಿ ಹೇಳ್ಬೇಕತ್ತಾಳ. ಹೊಂಬದ ಹೊಡಿತದ ಇದು ಅಂತ ಹೇಳ್ಕಿಸಿದ್ರ ಸೋಮ್ ಹಾಕಿಂದಕ್ಕೆ ತಗದ್ ಮಾಡ್ಲತ್ತೇಳ್ರಿ. ಸೋಮ್ ಕುಂಡ್ರಲ್ಲ ಅಂದಳಕಿ. ಮುಸುರಿ ಮಾಡಿದಳು, ಮೈ ತಕೊಂಡಳು, ದೇವ್ರ ಪೂಜೆ ಮಾಡಿದಳು, ಅಡಿಗೆ ಮಾಡ್ಲಗತ್ತಳು. ಹಿನ ಇಳಿಯಲ್ದೆ ಇದು. ಹೌದ್ ಹೌದ್. ಅದೇ ಹಂಗ ಇಳಿತ ನಾಟಕ ನಿಶ್ಯ. ಗುಂಗನಾಗಿದ್ದ ಹಂಗೆ ಕೂತಿದ್ದ. ಸೌಕಾರಕ್ ಚಿಂತೆ ಐತ್ರಿ. ಜೀತ್ ಇಟ್ಕೊಂಡು ಸೌಕಾರ್ಗ ಮಗ ಭೀಮ್ಯಾ ನಾಟಕ ಮಾಡ್ಯಾನ ಬೆಳತಾನ. ಹಿನ ಬಂದಿಲ್ಲ. ಎಲ್ಲಿ ಮಕ್ಕೋತ ಯಾರಿಕೊಂಡ್ ಭಾಡ್ಯ ಅಂತ ಸುಮ್ ಮಗನಿಗೆ ಜಾತ್ರೆ ಅದ ನಾಟಕ ಪಾತ್ರ ತೊಗೊಂಡ ಒಂದ್ 2 ದಿನ ಸುಟ್ಟಿ ಕೂಡ ಒಟ್ಟ ಬರ್ಲಾಗ್ಯಾನ. ಹೌದ. ಹೋಗಿ ಬರ್ಬೇಕಂತೇಳಿ ಸೌಕಾರ ಚಾಳ ಕೈ ಹಿಡಿದ ಕೇಸಿನ ಭೀಮ್ಯಾನ ಮನಿಗೆ ಬಂದ. ಬರತನ ಯಾನ್ ಮಾಡ್ತಿದ್ದ ಭೀಮ್ಯಾ? ಬರತನ ಮಿಸಿ ಮೇಲೆ ಕೈ ಹೊಡೆದು ಒಡಕ್ ಭೂಗಣಿ ಮೇಲೆ ಕೂತಾನ್ರಿ ಮಗ. ಹೌದು. ಅಂಗಳಾಗ ನಿಂತು ಭೀಮ್ಯಾ ಅವ ಸೌಕಾರ ಅಂದ ಏ ಭೀಮ್ಯಾ ಅಂದವ. ಭೀಮ್ಯಾ ನನ್ನ ಒಳಗ್ ಕೂತಿ ಭೀಮ್ಯಾ ಅನ್ಬೇಕ್ರಿ. ಏನಂತಾನ? ತಾವು ಬಂದ ಧ್ವರಿ ಯಾರಲ್ಲಿ ಹೇತ್ ಕೇಳದ. ಹೌದು. ಯಾರು ನೀವು ಬಂದವರು ಅಂತ ಕೇಳಾನ. ಅವ ಅಂತ ಸೌಕಾರ ಮಗನಿಗೆ ನಾಟಕ ಗುಂಗ್ ಇಳ್ದಂಗ ಕಾಣ್ಸಾರ ಇವನಿಗೆ. ಅಲ್ಲ ಮಗನ ಭೀಮ್ಯಾ ಅದು ನಾಟಕದಾಗ ಇತ್ತ ಮಗನ. ದನ ಬಿಸ್ಲ ನಿಂತಾವ ನಡಿತಿಲ್ಲ ಅಂತೇಳಿ ಒಳಗ್ ಬಂದ್ರಿ. ಯಪ್ಪ ಸೌಕಾರ ಬಂದ್ರ ಓಡ್ಲಗತ್ತತ್ರಿ ಮಗ. ಹೌದು. ಇದು ಮಾತ್ ಯಾಕೆ ಹೇಳುದದ? ಭೀಮನ ಪಾತ್ರ ಕೊಟ್ಟಾಕಳೆ ಭೀಮನ ಗುಂಗಿ ಹ್ಯಾಂಗ ಏರಿಯಾದ ನೋಡು. ಹಂಗ ನಮ್ಮ ಹೋದ್ಯಾರಿಗೆ ಬರೇ ಸಂಸಾರದ ಗುಂಗಿ ಏರಿಯಾದ. ನಾ ಇಲ್ಲಿ ಭೀಮ್ಯಾ ಅಲ್ಲಿಗತ್ತಿದ. ಭೀಮ್ಯಾ ಅನ್ಬೇಡ್ರಿ ನನಗ್ ಭೀಮ್ ಅನ್ರಿ. ಇವ್ರ ಏನ ಸಂಸಾರ ಗುಂಗದೊಳಗೆ. ಅದಕ್ಕ ಆ ಗುಂಗದೊಳಗಿಂದ ನೀವು ಹೊರಗೆ ಬಂದ್ರಿ ಅಂದ್ರ ಈ ಜನ್ಮದ ಸ್ವಾರ್ಥಕತೆ, ಈ ಜನ್ಮದ ಕಿಮ್ಮತ್ತ, ಈ ಜನ್ಮಕ್ಕ ಬೆಲೆ ಏನನ್ನೋದು ತಿಳಿತದ ಬಂಧುಗಳೇ. ಅದಕ್ಕೆ ಬಹಳಷ್ಟು ಮಾತು ಹೇಳಾರ್ದೆ ನಮ್ ಸಿದ್ರು ಮಾಸ್ತರ್ ಅವ್ರ ವಿಷಯ ಇಟ್ಟಾರ. ನಮ್ಮ ಮಾತು ಕೇಳಕ್ಕಿಂತಲೂ ನಮ್ಮ ಹಾಡಕ್ಕಿಂತ ಕೇಳಕ್ಕಿಂತಲೂ ಹೊಸ ಬಾಯಿ, ಹೊಸ ಹಾಡ, ಹೊಸ ಮಾತ, ಹೊಸ ವಿಷಯಗಳನ್ನ ಬಸ್ನಾಳದವ್ರದ್ದು ಕೇಳ್ರಿ. ನಮ್ದೇನು ಎದ್ದೂರಾಗ ನಾವು ಇವತ್ತು ಹೆಂಗ ಅನ್ನ ಸಾರಿದ್ದಂಗ ಅದೇ ಹಂಗ ಅನ್ನ ಸಾರ ಎಲ್ಲಾ ಊಟ ಮುಗಿದ ಬಳಕ ಒಂದ್ ಹಿಡಿ ಅನ್ನ ತೋತಾರ, ಊಟ ಮುಗಿಸ್ತಾರ ಲಾಸ್ಟಕ್ಕ. ಅದ್ರದ್ದು ಬಹಳ ವಿಶೇಷತೆ ಇರುದಿಲ್ಲ.
ಸುಮ್ಮನ ಹೊಟ್ಟೆ ಲಾಸ್ಟ್ ವಿಶೇಷತೆ ಎತ್ತರದ್ ಇರ್ತದ. ಆಹಾ ಎದ್ರದು ಜಾಮೂನ, ಹುಗ್ಗಿ, ಹೋಳಿಗೆ, ಚಪಾತಿ, ಬಂದಿಕವಣಿಗಿ, ಶೇಂಗಾ, ಕಾರ್ಬೇಳಿ ಎಲ್ಲಾಕಿಂತ ಆತರ ಸಂಗಟ ಬಾಡ್ಸೋಕತ್ತೇಳಿ ಪಾಪಡಿ ಮತ್ ಮ್ಯಾಲ ಉಪ್ಪಿನಕಾಯಿ. ಇವತ್ತ ಜವಳಿಗೆ ಕಲಾ ಸಂಘ ಅನ್ನ ಸಾರಿನ ಸಂಘ ಅದ. ಇವತ್ತು ಬಂದಾವ ನೋಡ್ರಿ ಬಸ್ನಾಳ್ ಜಾಮೂನ. ಜಾಮೂನ್ ಮನಗೇನು ಹೊಡ್ರಿಯಪ್ಪ. ಬಸ್ನಾಳ್ ಜಾಮೂನ, ಬಸ್ನಾಳ್ ಹುಗ್ಗಿ, ಬಸ್ನಾಳ್ ಹೋಳಿಗೆ, ಬಸ್ನಾಳ್ ಕರಗಡಬ, ಬಸ್ನಾಳ್ ಕುಂದ. ಹೌದಾ? ಇವತ್ತು ಅವೆಲ್ಲ ನೀವು ಊಟ ಮಾಡ್ರಿ. ಏನೋ ಅವೆಲ್ಲ ಉಂಡ್ ಬಳಕ ಸುಲೇರ್ ಜವಳಿಗೆ ಅವ್ರದ್ದು ಹಾಡು ಹೆಂಗ್ ಕೇಳ್ರಿ ಅಂದ್ರೆ ಊಟ ಆದ ಬಳಕ ಅನ್ನ ಸಾರ ಉಂಡಂಗ್ ಕೇಳ್ರಿ. ಅದಕ್ಕೆ ಬಹಳಷ್ಟು ಮಾತು ಹೇಳಾರ್ದೆ ಸಿದ್ರು ಮಾಸ್ತರ್ ಅವ್ರ ವಿಷಯ ಇಟ್ಟಾರ ಸೂತ್ರ ಮತ್ತು ಪಾತ್ರ. ಹೌದು ನಮ್ ಪಾಲಿಗೆ ಯಾವ್ದಿರ್ಲಿ ಅಂತ ಕೇಳಿದ್ರ ಹೌದು ಯಾವ್ದಿರ್ಲಿ ನಾವು ಈಗಾಗಲೇ ಪದ್ಯದಾಗನು ಹಾಡಿಯವು. ಈ ಸಂಘಕ್ಕೆ ಸೂತ್ರಧಾರ ಬೀರಪ್ಪ ಅಂತ ಹೇಳಿದೇವ್ರಿಪ್ಪ. ಹೌದಿಲ್ರಿ? ಸೂತ್ರಧಾರ ಅಂತಕ್ಕಂಥದ್ದು ನಮ್ಮ ಪಾಲಿಗಳು. ಹೌದಿಲ್ರಿ? ಹೌದು. ಅದಕ್ಕ ಸೂತ್ರ ನಮ್ಮ ಪಾಲಿಗಳಿಲಿ ಒಬ್ಬ ಸೂತ್ರ ಹೇಳಾವಿರ್ತಾನ ಅಂತ ಹೇಳಿನೇ ಒಬ್ಬ ಮಾಡಾವಿರ್ತಾನ. ಮೇನ ಹೇಳಬೇಕು ಮಾಡ್ತಾರ. ಆಯಿ ಜಾತ್ರೆ ಇಲ್ಲಿ ಮಾಡ್ಲಗತ್ತೇವ್ ನಾವು. ನೀವು ಎಲ್ಲ ಓಡಾಡ್ಲಗತ್ತೀರಿ. ಇಲ್ಲೆಲ್ಲ ಯುವಕರು ಓಡಾಡ್ಲಗತ್ತಾರ. ಹೌದು, ಓಡಾಡತ್ತಾರ, ಊಟ ಕುಡ್ಲಗತ್ತಾರ, ತರಾದು ಬರಾದು ಎಲ್ಲ ಹೋನವೆ ಎಲ್ಲ ಹುಡುಗರು ಮಾಡ್ಲಗತ್ತಾವ. ಖರೆ ಹೌದು. ಇದಕ್ಕೊಬ್ಬರ ಪಂಚ್ ಕಮಿಟಿದವ್ರು ಹಿರಿಯರು ಸೂತ್ರರ. ಇದಕ್ಕೆ ಹೌದು ಸೂತ್ರರ. ಹೌದಾ? ಆಕಾಶದಲ್ಲಿ ಗಾಳಿಪಟ ತೇಲ್ತದ ಪತಂಗ. ಗಾಳಿಪಟ ಅಂದ್ರೆ ಪತಂಗ ತೇಲ್ತದ. ಹೌದ. ಆಕಾಶದಲ್ಲಿ ಗಾಳಿಪಟ ನಿಮಗ್ ಕಣ್ಣಿಗೆ ಕಾಣ್ಯದ. ಖರೆ ಸೂತ್ರ ಕಾಣಿಸ್ಯಾದೇನ್ರಿ? ಸೂತ್ರ ಅಂದ್ರೆ ಏನು? ಸೂತ್ರಧಾರ ತೆಳಗದ. ಧಾರ ಕಾಣಿಸ್ಯದೇನು? ಆ ಧಾರಿನ ಜೀವದ ಮೇಲೆ, ಧಾರಿನ ಆಧಾರ ಮೇಲೆ ಅಲ್ಲಿ ಹೋಗ್ಯಾದ. ಎಲ್ಲಿ? ಆಕಾಶದಾಗ. ಹೌದು. ಗಾಳಿ ತೇಲುತ್ತದ. ಗಾಳಿಗೆ ಹೋಗ್ಯಾದ. ಎದ್ರ ಜೀವದ ಮೇಲೆ? ಸೂತ್ರದ ಆಧಾರ ಮೇಲೆ. ಮೇನ್ ತ್ಯಾನದ ಸೂತ್ರದ ಅಂದ್ರೆ ಮ್ಯಾಲ್ ತೀಲಕ್ ಬರ್ತದ. ಹೌದು. ಸೂತ್ರ ಹೋಯ್ತಂದ್ರ ಗಾಳಿ ಪಟ ಏನ್ ಹಾಕದ ಕಂಟಿ ಒಳಗ್ ಬಿಳಿಬೇಕಾಕ. ಹೌದಿಲ್ರಿ? ಧಾರ ಕಡಿತಂದ್ರ ಸೂತ್ರನು ಧಾರ ಕಡಿತಂದ್ರ ಸೂತ್ರನು ಧಾರ ಕಡಿತಂದ್ರ ಪಾತ್ರಕ್ಕೆ ಜಗತ್ತದೊಳಗೆ ಕಿಮ್ಮತ್ ಇಲ್ಲ. ಹೌದಾ? ಕಿಮ್ಮತ್ ಇಲ್ಲ. ಅದಕ್ಕೆ ಸೂತ್ರಧಾರ ಅಂತಕ್ಕಂತ ಶ್ರೇಷ್ಠ ಅದ. ಮುಂದಿನ ಪಾಳ್ಯದೊಳಗ ಬಂದು ನಮ್ಮ ಸಿದ್ರು ಮಾಸ್ತರ್ ಅವ್ರು ಹೆಂಗ್ ಹೇಳ್ತಾರ ಹಂಗೆಂಗ ನಾವು ಮಾತಾಡ್ಕೊತ ಹೋಗೋಣಂತ ಒಂದ ಮಾತನ್ನ ಹೇಳಿ ಸಿದ್ರು ಮಾಸ್ತರ್ ಅವ್ರಿಗೆ ಕಿವಿ ಮಾತು ಹೇಳುದ. ಏನ್ ಹೇಳ್ತೀರಿ ಕಿವಿ ಮಾತ? ಸಿದ್ರು ಮಾಸ್ತರ್ ಅವ್ರ ನೋಡ್ರಿ, ನಮ್ಮ ಇಡೀ 1700 ಸಿದ್ರ ರಾಗಾವಳಿ ಮಠದೊಳಗ ಮೇಳಗಳಿಗೆ ಗುರುಗಳು ಯಾರಂದ್ರ ಮನಿಮಿ ಮಾರಾಯ ಮುತ್ತೆ ಅಂತೇಳಿ ಹಿಂಗ ನೀವು ನಿಮ್ ಸೇವೆದೊಳಗೆ ಹೇಳಿದ್ರಿ. ಹೌದು, ಹೇಳಿದ್ರಿ. ಹೌದು. ನಾವು ಮದವಣ ಮುತ್ತೆ ಅಂದ ಎಟ್ಟೆಯಲ್ಲಿ ಸೇವಾ ಮಾಡ್ಯಾವು. ಹೌದು. ಸೇವೆ ಮಾಡ್ಯಾವು. ಅವ್ರದ್ದು ನಮ್ಗ ಜರ ಧೂಳು ಬಿದ್ದದ. ಅವ್ರ ನೆರಳೊಳಗ ನಾವು ಬದುಕೇವು. ಹೌದು. ಖರೆ ಇಲ್ಲೊಂದು ಮಾತು ಹೇಳ್ಯಾರ ಅವ್ರು. ನಮ್ಗೆ ಏನ್ ಹೇಳ್ಯಾರ? ನಿಮ್ ಏನು 1700 ಮಠ ಮನೆ ನೋಡು. ಆ ಮಠ ಮನೆ ಮೇಳಗಳಿಗೆ ಎಲ್ಲಾರಿಗಿ 99 ಮಾತು ಹೇಳ್ಯಾರ. ಯಾರು? ಮದಗೋಣ ಮುತ್ಯ. 99 ಅಂದ್ರೆ ಎಷ್ಟು? 99 1 ಕಮ್ ಶಂಬರ್. ಹೌದು. ಆ 99 ಎಲ್ಲ ಸೂತ್ರ ಮಾತ ಎಲ್ಲ ಯಾರಿಗೆ ಹೇಳ್ಯಾರ ಅಂದ್ರೆ ನಿಮ್ಮ ಅಮೋಘ ಸಿದ್ಧ ಮುತ್ಯ, ನಿಮ್ ಏನು 1700 ಮಠ ಮನಿ ಮೇಳಗಳ ರಾಗವಳಿ ನೋಡು ಇವಕ್ ಹೇಳ್ಯಾರ. ಖರೆ ಮಾರಾಯ ಮುತ್ಯ ನನಗೊಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರ? ನನಗೊಂದು ಸೂತ್ರ, ನನಗೊಂದು ವಸ್ತು ಕೊಟ್ಟಾರ. ಏನ್ ಕೊಟ್ಟಾರ? ಗೌಡ, ನೀನು ಇನ್ನು ಮಾಯಿರನ್ ಮೇಳದಾಗ ಹಾಡ್ತತ್ ಹೇಳ್ತಿ. ಅಮೋಘ ಸಿದ್ದನ ಮೇಳದವ್ರು ಕೂಡ ಹಾಡ್ಬೇಕಾಕದ ನೀ. ಹೌದ. ಅಮೋಘ ಸಿದ್ದನ್ ನನ್ನ ಮೇಳಗಳ ಮಕ್ಳು ಮೊಮ್ಮಕ್ಳು ಬಂದು ಅಂದ್ರ ಲೈನ್ ಹಿಡುದು ನನ್ನ ಹೆಜ್ಜಾಗಿ ಹೆಜ್ಜಿಟ್ಟು ಯಾವ ಹಾಡ್ತಾನ ಅವನಿಗೆ ಏನು ಮಾಡಬೇಡ. ಅವನಿಗೆ ದೂರಿಂದ ನಮಸ್ಕಾರ ಮಾಡು. ಅವನ ಕೂಡ ಚಂದ ಕಾರ್ಯಕ್ರಮ ಮಾಡು. ಹೌದಾ? ಮತ್ತ ನಿನ್ ಕೂಡ ಆಕಸ್ಮಿಕ ಯಾವ್ದಾರ ಲೈನ್ ಬಿಟ್ಟು ಹೆಜ್ಜಿ ತಪ್ಪಿ ಹಾಡ್ಲಿಗತ್ತಂದ್ರ ಅವಕ್ಕ ಲೈನಿಗೆ ತೊಂಬ ಹಿಡಿದು ತೊಗಲು ಬಾರ್ಕೋಲ. ಲೈನ್ ಬಿಟ್ಟು ಅಂದ್ರೆ ರಗಸ್ ಹಿಡಿಯಂಗ ತೊಗಲು ಬಾರ್ಕೋಲ ಕಡೆ ಅಂತೇಳಿ ಬಾರ್ಕೋಲ್ ಕೊಟ್ಟಾನ. ಹೌದು. ಬಾರ್ಕೋಲ ಮೊದಲ ಮುತ್ಯ ಬಾರ್ಕೋಲ್ ಕೊಟ್ಟಾನ. ಸಾಲ್ ಬಿಡು ಗುಡು ಬಡಿ ಕತ್ತೇಳಿ ಸಿದ್ರು ಮಾಸ್ತರ್ ಇವತ್ತ 99 ಮಾತಂತ್ರು ನಿಮಗ್ ಹೇಳ್ಯಾರ. ನಮಗಂತ್ರು ಒಂದ್ ಸೂತ್ರ ಕೊಟ್ಟಾರ ಅವ್ರು. ಹೌದಾ? ಇವತ್ತ ಆಯಿ ಪೌಳಿ ಆಯಿ ಅಂಗಳದೊಳಗ ಹೌದಾ ಲೈನ್ ಹಿಡಿದು ಹಾಡಿದ್ರಿ ನಮ್ ಬಾರ್ಕೋಲ ನಮ್ ಬಲ್ಲೆ ಉಳಿತದ. ನಮಸ್ಕಾರ ಮಾಡ್ತೇವೆ ನಿಮಗ. ನಮಸ್ಕಾರ ಅದ. ಹೌದಾ? ಅಕಸ್ಮಿಕ್ ಲೈನ್ ತೆಪ್ತು ಹೆಜ್ಜೆ ತೆಪ್ತು ಅಂದ್ರ
ಬಾರ್ಕೋಲ್ ಕೈಯಾಗ ಬರ್ತಾದ ಹೆಗಲ ಮ್ಯಾಗಿಂದ ಕೈಯಾಗ ಬರ್ತಾವ ಹೌದಾ ಅದಕ್ಕ ನಿಮ್ಮ ಕೈ ಒಳಗದ ಹೌದ್. ನಮ್ ಬಾರ್ಕೋಲ್ ಘೂಟಿಗಿರ್ಬೇಕು ಘೂಟಿದು ನಮ್ಮ ಕೈಯಾಗ ಬರ್ಬೇಕು ಹಾಂಗ ಸೇವಾ ಮಾಡೋದು ನಿಮ್ ಕೈಯಾಗದ ಎಚ್ಚರದಿಂದ ಕಾರ್ಯಕ್ರಮ ಮಾಡಿದ ಅನ್ನುವಂತ ಒಂದ ಮಾತನ್ನ ಹೇಳಿ ಯಥಾ ಪ್ರಕಾರವಾಗಿ ಸತ್ಯ ಸುಂದರ ಚಾಲ ಹಾಡಿ ಹೌದಾ ಉಭಯ ಕಲಾ ತಂಡದವರಿಗೆ ಪಾಳೆ ಹೊಕ್ಕದ ಈ ಇಂದ್ರ ಸಭೆಯದೊಳಗ ಭಗವಂತ ಬೀರ ದೇವರ ಬಂದು ಸಾಕಿರಾಗಪ್ಪ ನಿನ್ನ ಹೊರತು ನನಗ ಪರಿಹಾರ ಇಲ್ಲ ಅಂತ ಹೇಳಿಕೆಸಿಂದ್ರ ಈ ಇಂದ್ರ ಸಭಾದೊಳಗ ಬೀರಪ್ಪನ ಸ್ಮರಣೆ ಮಾಡಿ ನಮ್ಮ ಅನಭಾವಿ ಕಲಾ ತಂಡದವರಿಗೆ ಪಾಳೆ ಹೊಕ್ಕತಿ ಕೊಟ್ಟು ಹೌದು 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 ಹೌದು